ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನೇನು ವಾರದ ಕತೆ ಕಿಚ್ಚನ ಜೊತೆ ನಿನ್ನೆ ಮೊನ್ನೆ ಟೋಟಲ್ ಆಗಿ ಮುಗೀತು. ಒಂದು ಸರ್ಪ್ರೈಸ್ ಆಗಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿ 50 ದಿನಗಳ ಕಾಲ ಆಯಿತು ನಿನ್ನೆಗೆ. ಹಾಗಾಗಿ ಬಿಗ್ ಬಾಸ್ ಕಡೆಯಿಂದ ವೈಲ್ಡ್ ಕಾರ್ಡ್ ಎಂಟ್ರಿ ಇಬ್ಬರು ಬಂದಿದ್ದಾರೆ, ಅಂದರೆ ಡಬಲ್ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ. ಬಟ್ ತುಂಬ ಟಫ್ ಕಂಟೆಸ್ಟೆಂಟ್ ಅಂತ ಹೇಳೋಕಿನ ಮುಂಚೆ ತುಂಬ ರಫ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಒಬ್ರು ಶೋಭಾ ಶೆಟ್ಟಿ, ಇನ್ನೊಬ್ರು ರಜಿತ್. ಇಬ್ರು ತುಂಬಾ ಟಫ್ ಕಂಟೆಸ್ಟೆಂಟ್ ಅಂತ ಹೇಳೋಕ್ ಚಾನ್ಸಸ್ ಇಲ್ಲ, ತುಂಬಾ ರಫ್ ಕಂಟೆಸ್ಟೆಂಟ್. ನಾನು ಜಸ್ಟ್ ನಿನ್ನೆ ಶೋಭಾ ಶೆಟ್ಟಿ ಅವ್ರದ್ದು ಅಂದ್ರೆ ಅವರು ಇದಕ್ಕಿಂತ ಮುಂಚೆನೆ ತೆಲುಗು ಬಿಗ್ ಬಾಸ್ ಅಲ್ಲಿ ಹೋಗಿ ಕೊನೆ ತನಕ ಹೋಗಿ ವಾಪಸ್ ಬಂದಿದ್ದಾರೆ. ಆ ಒಂದು ಪ್ರೋಮೋನ ತೋರಿಸಿದ್ರು ಬಿಗ್ ಬಾಸ್ ಅವರು. ಎಷ್ಟರ ಮಟ್ಟಿಗೆ ರಫ್ ಆಗಿದ್ದಾರೆ ಅಂತಂದ್ರೆ ಒಂದು ಮಾತಾಡಿದ್ರೆ ಜಗಳಕ್ಕೆ ಬಂದ್ಬಿಡ್ತಾರೆ ಅವರು. ಆ ಮಟ್ಟಿಗೆ ಎಷ್ಟೇ ಜನ ಇರಲಿ ತುಂಬಾನೇ ಎದುರಿಸ್ತಾರೆ ಶೋಭಾ ಶೆಟ್ಟಿ ಅಂತ ಹೇಳ್ಬೋದು. ನಾನು ಏನೋ ನಾರ್ಮಲ್ ಕಂಟೆಸ್ಟೆಂಟ್ ಅಂತ ಅನ್ಕೊಂಡಿದ್ದೆ, ಬಟ್ ಆದರೆ ಇವತ್ತು ತುಂಬಾನೇ ಸರ್ಚ್ ಮಾಡಿದೆ, ತೆಲುಗುದಲ್ಲಿ ಹೋಗಿ ಒಂದು ಪ್ರೋಮೋಗಳು ನೋಡಿದೆ ಅವ್ರದ್ದು. ಯಾವ ರೇಂಜಿಗೆ ಜಗಳ ಆಡ್ತಾರೆ ಅವರು, ಯಪ್ಪ, ಅವರು ಗಣಮಕ್ಳು ಕೂಡ ಹಂಚಬೇಕು ಆ ರೇಂಜಿಗೆ. ಆ ಒಂದು ಮಾತಾಡೋಕ್ಕೂ ಬಿಡೋಂಗಿಲ್ಲ, ಪ್ರತಿಯೊಂದರಲ್ಲೂ ಜಗಳ. ತುಂಬಾ ರಫ್ ಅಂಡ್ ಟಫ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ನನಗನ್ಸಿದ ಮಟ್ಟಿಗೆ ಇವತ್ತಿಂದ ಬಿಗ್ ಬಾಸ್ ಮನೆಯಲ್ಲಿ ಇರೋರ ಕತೆ ಮುಗೀತಂತ ಅನ್ಬೋದು. ಇನ್ನು ರಜಿತ್ ಅವರು ಕೂಡ ತುಂಬಾನೇ ಟಫ್ ಕಂಟೆಸ್ಟೆಂಟ್, ಸ್ವಲ್ಪ ಟಫ್ ಅಂತ ಹೇಳೋಕ್ಕಿಂತ ರಫ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಅವರು ಫೇಸಲ್ಲಿ ತುಂಬಾ ರಫ್ ಆಗಿದ್ದಾರೆ, ನೋಡಿದ್ರೇನೆ ಭಯ ಆಗುತ್ತೆ ಅವರಿಗೆ. ರಫ್ ಒಂಥರ ಜಿಮ್ ಬಾಡಿ ಒಂದು. ಅವ್ರ ಬಗ್ಗೆ ನನಗೂ ಗೊತ್ತಿಲ್ಲ, ಈಗ ಮುಂದೆ ಹೋದಂಗೆಲ್ಲ ಗೊತ್ತಾಗುತ್ತೆ ಅವರೆಲ್ಲ ಏನೇನ್ ಮಾಡ್ತಾರೆ ಏನೇನಿಲ್ಲ. ನನಗನ್ಸಿದ ಮಟ್ಟಿಗೆ ಇವರು ಪ್ರತಿದಿನ ಪ್ರೋಮೋದಲ್ಲಿ ಇವ್ರಿಬ್ಬರೇ ಕಾಣಿಸ್ತಾರೆ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅವರು ಮನೆಯಲ್ಲಿ ಇರೋರು ಹೆಂಗಾಗಿದ್ದಾರೆ ಅಂತಂದ್ರೆ ಮುಗ್ಧರಾಗ್ಬಿಟ್ಟಿದ್ದಾರೆ. ಅವ್ರವ್ರಿಗೆ ಅಡ್ಜಸ್ಟ್ ಆಗಿ ಅವ್ರವ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಒಬ್ರಿಗೊಬ್ರು ಸಂಭಾಲಿಸ್ಕೊಂತ ಒಂಥರ ಅಡ್ಜಸ್ಟ್ಮೆಂಟ್ ಆಗಿ ಇದ್ದಾರೆ. ಬಟ್ ಆದ್ರೆ ಇವರೆಲ್ಲ ಇಬ್ರು ಎಂಟ್ರಿ ಕೊಟ್ಟ ತಕ್ಷಣ ಅವರು ಫೇಸ್ ಅಲ್ಲಿ ರಿಯಾಕ್ಷನ್ ಇಲ್ಲ, ಅಂದ್ರೆ ನಗು ಅನ್ನೋದೇ ಕಾಣ್ತಾ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇಬ್ರು ಎಂಟ್ರಿ ಕೊಟ್ಟಾಗ ಎಲ್ಲರ ಮುಖಗಳು ತುಂಬಾ ಶಾಕ್ ಆಗಿ ಇದ್ವು ಅಂತ ಹೇಳ್ಬೋದು. ಯಾಕಂತಂದ್ರೆ ಒಬ್ಬರು ಮುಖದಲ್ಲಿ ಕೂಡ ತುಂಬಾ ಸ್ಮೈಲೇ ಕಾಣಿಸ್ಲಿಲ್ಲ. ನನಗನ್ಸಿದ ಮಟ್ಟಿಗೆ ರಫ್ ಕಂಟೆಸ್ಟೆಂಟ್ ತ್ರಿವಿಕ್ರಮ್ ಅವ್ರಿಗೆ ಸ್ವಲ್ಪ ಟಕ್ ಆಫ್ ಕೊಡಕ್ಕೆ ಬಂದಿದ್ದಾರೆ. ನನಗನ್ಸಿದ ಮಟ್ಟಿಗೆ ಬಿಗ್ ಬಾಸ್ ಅವರು ತುಂಬಾ ಆಲೋಚನೆ ಮಾಡಿ ತುಂಬಾ ರಫ್ ಕಂಟೆಸ್ಟೆಂಟ್ ಒಳಗಡೆ ಬಿಟ್ಟಿದ್ದಾರೆ ಅಂತ ಅನ್ಕೋಬಹುದು. ನಾನು ನಿನ್ನೆ ನೋಡಿದಾಗ ಅನ್ಕೊಂಡಿದ್ದೆ ಇದೇನೋ ಸುಮ್ಮನೆ ನಾರ್ಮಲ್ ಅವ್ರನ್ನ ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಅಂದ್ರೆ ನಾನು ತೆಲುಗು ವಿಡಿಯೋಗಳನ್ನ ನೋಡಿದಾಗ ಅವ್ರು ಆಡೋ ಮಾತುಗಳು, ಅವ್ರು ಆಡೋ ಜಗಳಗಳಿಗೆ ತುಂಬಾ ಟಫ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಯಾರು? ಶೋಭಾ ಶೆಟ್ಟಿ ಅವರು. ಇವತ್ತಂತರೂ ಪ್ರೋಮೋ ಅಂತೂ ಲಾಂಚ್ ಆಯ್ತು. ಆದ್ರೆ ಈ ಪ್ರೋಮೋದಲ್ಲಿ ಇಬ್ರು ಮಾತ್ರ ತುಂಬಾನೇ ಹೈಲೈಟ್ ಆಗಿದ್ದಾರೆ. ಯಾರಪ್ಪ ಅಂತಂದ್ರೆ ಅದೇ ಶೋಭಾ ಶೆಟ್ಟಿ ಅವರು ಹಾಗೂ ರಜಿತ್ ಅವರು. ಅಂದ್ರೆ ಬಿಗ್ ಬಾಸ್ ಇವರಿಬ್ಬರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಅಂತ ಅನ್ಸುತ್ತೆ. ಆ ಮನೆಯೊಳಗೆ ಇರೋರಿಗೆ ಅವರು ಒಳಗಿನ ಗುಣಗಳು ಏನು, ಅವರು ಒಳ್ಳೆತನ ಏನು, ಪ್ರತಿಯೊಂದು ಡಿಟೇಲ್ ಆಗಿ ಇವರು ಇಬ್ರು ಹೇಳಿ ಒಂದು ತೆಂಗಿನಕಾಯಿ ಹೊಡಿಬೇಕು. ಹಾಗಾಗಿ ಶೋಭಾ ಶೆಟ್ಟಿ ಅವರಂತರೂ ಫೇಸ್ ಟು ಫೇಸ್ ಎದುರಿಗೆ ಹೇಳ್ಬಿಡ್ತಾರೆ ನನಗೆ ಅನ್ಸಿದ ಮಟ್ಟಿಗೆ. ಇವ್ರು ರಜಿತ್ ಅವರು ಕೂಡ ತುಂಬಾನೇ ಫೇಸ್ ಟು ಫೇಸ್ ಹೇಳ್ತಾರೆ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ರ ಮುಖದಲ್ಲಿ ಕಳ ಅಂಬೋದೇ ಹೋಗ್ಬಿಟ್ಟಿದೆ. ಯಾಕಂತಂದ್ರೆ ತುಂಬಾ ಟಫ್ ಕಂಟೆಸ್ಟೆಂಟ್ ಅನ್ನೋಕ್ಕಿಂತ ರಫ್ ಕಂಟೆಸ್ಟೆಂಟ್ ಬಂದಿದ್ದಾರೆ. ಇವತ್ತಿಂದ ಬಿಗ್ ಬಾಸ್ ಮನೆಯಲ್ಲಿ ಮನಸ್ಸಿಗೆ ಶಾಂತಿನೇ ಇರೋದಿಲ್ಲ ಆ ಮನೆಯಲ್ಲಿ ಇರೋರಿಗೆ. ಬಟ್ ಆದ್ರೆ ನಮ್ಮಂತವ್ರಿಗೆ ಹೊರಗಡೆ ಇರೋರಿಗೆ ತುಂಬಾನೇ ಎಂಟರ್ಟೈನ್ಮೆಂಟ್ ಇರುತ್ತೆ ಇವತ್ತಿಂದ 100% ಶೋರ್. ಯಾಕಪ್ಪ ಅಂತಂದ್ರೆ ಶೋಭಾ ಶೆಟ್ಟಿ ಅವರು ಅಷ್ಟಿಷ್ಟು ಜಗಳ ಆಡೋರು ಅಲ್ಲ, ಭಯಂಕರ ರೀತಿ ಜಗಳ ಆಡ್ತಾರೆ. ಓಕೆ, ಇವತ್ತಿಂದ ಶುರು ಆಗ್ತಾ ಇದೆ ಬಿಗ್ ಬಾಸ್ 51ನೇ ದಿವಸ. ನೋಡೋದು ಬಾಕಿ ಇದೆ. ಹಾಗಾದ್ರೆ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ಸಿಗೋಣ, ಬಾಯ್.